ಎಲ್ಲರಿಗೂ ನಮಸ್ಕಾರ. ಆ, ಫಲಪುಷ್ಪ ಪ್ರದರ್ಶನ ಹಂಪಿ ಉತ್ಸವದಲ್ಲಿ ಏನು ನಡೀತಾ ಇದೆ, ಅದರೊಳಗೆ ನಡೀತಕ್ಕಂಥ ಫಲಪುಷ್ಪ ಪ್ರದರ್ಶನದಲ್ಲಿ ಎಲ್ಲರಿಗೂ ಮೆರುಗು ತರ್ತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಬಂದು ಇಲ್ಲಿ ಆಕರ್ಷಣೆಯಿಂದ ಈ ಒಂದು ಕಮಲ ಮಹಲ್ ಮಾಡಿದ್ದಾರೆ. ಅಂದ್ರೆ ಹೂಗಳ ಮೂಲಕನೇ ಕಮಲ ಮಹಲ್ ಮಾಡಿದ್ದಾರೆ. ಇದು ಎಲ್ಲರಿಗೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಆ ಒಂದು ಕಮಲಾ ಮಹಲ್ ಹತ್ರನೇ ಇದೀವಿ. ಸುಮಾರು ಇದಕ್ಕೆ ಎಷ್ಟು ಲಕ್ಷ ಹೂವನ್ನು ಬಳಸಿದ್ದಾರೆ, ಎಷ್ಟು ದಿನಗಳಿಂದ ತಯಾರಿಯಾಗಿದೆ ಅಂತೇಳಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಂದನೇ ಕೇಳೋಣ. ಸರ್, ಇದು ಅಂದ್ರೆ ಪ್ರತಿ ವರ್ಷ ಒಂದೊಂದು ರೀತಿ ವಿಭಿನ್ನವಾಗಿ ಮಾಡ್ತಾ ಇದ್ರಿ. ಹೋದ ವರ್ಷ ಒಂದು ಮಾಡಿದ್ರಿ, ಆಚೆ ವರ್ಷ ಒಂದು ಮಾಡಿದ್ರಿ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಅತ್ಯಂತ ಎಲ್ರಿಗೂ ಕೂಡ ಹೈಲೈಟ್ ಆಗ್ತಕ್ಕಂಥದ್ದಂದ್ರೆ ಬಂದ್ ಸೆಲ್ಫಿ ಹೊಡ್ಕೊಳ್ಳೋದು. ಎಲ್ರು ಅಂದ್ರೆ ಇದು ಬಹಳ ಚೆನ್ನಾಗಿ ಕಾಣಿಸ್ತೈತೆ, ಅದ್ಭುತವಾಗಿದೆ ನೋಡ್ಲಿಕ್ಕೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಎಷ್ಟು ಲಕ್ಷ ಹೂವು ಬಳಸಿದ್ರಿ, ಎಷ್ಟು ದಿನದಿಂದ ತಯಾರಿ ನಡೀತಿದೆ ಅಂತ ಹೇಳಿ ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತಂದೇಳಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು. ಇವತ್ತಿನ ದಿವಸ ನಾವು ಹಂಪಿ ಉತ್ಸವ 2024 ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ ಜಿಲ್ಲಾಡಳಿತದಿಂದ. ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ಪರವಾಗಿ ಇಲ್ಲಿ ವಿವಿಧ ಹಣ್ಣು ಮತ್ತು ಹೂವುಗಳಿಂದ ಪ್ರದರ್ಶಿಕೆಯನ್ನ ನಾವು ಹಮ್ಮಿಕೊಳ್ಳಲಾಗಿರ್ತದೆ. ವಿಶೇಷವಾಗಿ ನಮ್ಮ ಪ್ರದರ್ಶನದಲ್ಲಿ ನಮ್ಮ ಕಮಲ್ ಮಾಲ್, ಇಲ್ಲಿ ನಮಗೆ ಮುಖ್ಯವಾಗಿರತಕ್ಕಂಥ ಕಮಲ್ ಮಾಲ್ ಅನ್ನ ಸುಮಾರು ಒಂದು 15ರಿಂದ 20 ಲಕ್ಷ ಹೂವು ಮತ್ತು ಸಸಿಗಳಿಂದ ಅಲಂಕರಿಸಿರ್ತೀವಿ. 20 ಲಕ್ಷ ಹೂಗಳು, ಸುಮಾರು 20 ಲಕ್ಷಗಳ ಹೂವಿನಿಂದ ಪ್ರದರ್ಶಿಕೆಗಳನ್ನ ಇಲ್ಲಿ ಕಮಲ್ ಮಾಲ್ನ ನಿರ್ಮಾಣ ಮಾಡಿರ್ತೀವಿ. ಇದು ನಮ್ಮ ಅದರ ಜೊತೆಗೆ ಈ ಶ್ರೀಕೃಷ್ಣ ದೇವರಾಯರವರ ಒಂದು ದರ್ಬಾರ್ ಏನಿತ್ತಲ್ಲ, ಆ ದರ್ಬಾರ್ನು ಸಹ ಇಲ್ಲಿ ನಾವು ಹೂಗಳಿಂದ ನಿರ್ಮಾಣ ಮಾಡಿದ್ದಾರೆ. ಹೌದು, ಹೂಗಳಿಂದ ಮತ್ತೆ ಆಂಟಿಕ್ ಅಂತ ಹೇಳ್ತೀವಿ, ಆ ಟೈಪ್ ಅದು ಕಾಣ್ಲಿಕ್ಕೆ ಅದು ಅಲ್ಲಿ ಕಾಣ್ತಾ ಇರೋದು ಅದೇ ಸರ್. ಎಸ್ ಹೌದು. ಸರ್ ಬನ್ನಿ ಸರ್ ನೋಡೋಣ. ಅದು ಆಂಟಿಕ್ ತರ ಮಾಡಿದಾರೆ ಅವರು. ಇಲ್ಲಿ ಒಬ್ಬ ಸ್ಥಳೀಯ ಕಲಾವಿದರಿಂದ ಅದು ನಿರ್ಮಾಣ ಮಾಡಿರ್ತಾರೆ. ಈ ಸ್ಟೇಜ್ ಅನ್ನ ಇವರು ವಿವಿಧ ಅಲಂಕಾರಿಕ ಸಸಿಗಳಿಂದ ಅಲಂಕರಿಸಿರ್ತಾರೆ. ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಮೊದಲನೇದಾಗಿ ಈ ವರ್ಟಿಕಲ್ ಗಾರ್ಡನ್ ಸಹ ಇಲ್ಲಿ ನಿರ್ಮಾಣ ಮಾಡಿರ್ತೀವಿ. ಅಂದ್ರೆ ವರ್ಟಿಕಲ್ ಗಾರ್ಡನ್ ಅಂದ್ರೆ ನಾವು ವಿವಿಧ ಹೂವು ಮತ್ತು ಸಸಿಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟ್ಯಾಂಡ್ ನಲ್ಲಿ ಅವು ಗಿಡಗಳನ್ನ ತೋರ್ಸ್ಕೊಂತ ಹೋಗ್ಬೋದಾ ಸರ್ ಇದನ್ನ? ಅಲ್ಲ, ಇದು ಏನ್ ಸರ್ ಇಲ್ಲಿ? ಸೊ ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ವಿವಿಧ ಕ್ಯಾಕ್ಟೈಗಳಂದ್ರೆ ಪಾಪಸ್ ಕಳ್ಳಿ ಜಾತಿ ಗಿಡಗಳನ್ನ, ವಿವಿಧ ಪಾಪಸ್ ಕಳ್ಳಿ ಜಾತಿಗಳನ್ನ ಇಲ್ಲಿ ಪ್ರದರ್ಶಿಕೆಯಲ್ಲಿ ಇಟ್ಟಿರ್ತೀವಿ. ಇದು ನಿಮಗೆ ತುಂಬಾ ಆಕರ್ಷಣೀಯವಾಗಿದ್ದಾವೆ. ಪಾಪಸ್ ಕಳ್ಳಿಗಳು ನಾವು ನೋಡಿರೋದಿಲ್ಲ ಅಂತ ಪಾಪಸ್ ನಾವು 1-2 ಜಾತಿ ಮಾತ್ರ ನೋಡ್ತೀವಿ ಹಳ್ಳಿಲಿ. ಇದು ಎಂತೆಂತ ನೂರಾರು ವೆರೈಟಿಗಳು ಇಟ್ಬಿಟ್ಟಿದ್ದೀರಿ ಅಂತ ಪಾಪಸ್ ಕಳ್ಳಿ, ವಿವಿಧ ಜಾತಿಯ ಪಾಪಸ್ ಕಳ್ಳಿ. ಅದು ಈ ಕುಬ್ಜ ಗಿಡಗಳು ಅಂತೀವಿ, ಇಂಗ್ಲಿಷ್ ನಲ್ಲಿ ಬೋನ್ಸಾಯಿ ಅಂತ ಕರಿತೀವಿ. ಇಲ್ಲಿ ಸುಮಾರು 27 ವರ್ಷದ ವಯಸ್ಸಿನಿರ್ತಕ್ಕಂಥ ವಿವಿಧ ಸಸಿಗಳ ಅಂದ್ರೆ ಗಿಡಗಳನ್ನ ಇಲ್ಲಿ ನಮ್ಮ ವಿಶ್ವನಾಥ್ ಅಂತಂದೇಳಿ ಅವರು ಹುಬ್ಬಳ್ಳಿ ಅವರು ಈ ಪ್ರದರ್ಶಿಕೆಗಳನ್ನ ತಂದು ಇಲ್ಲಿ ನಮ್ಮ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಕ್ಯಾಕ್ಟೈ ಬರ್ತದೆ, ಅಡೇನಿಯಂ ಅಂತಂದ್ ಬರುತ್ತೆ, ಆಮೇಲೆ ಫೈಕಸ್ ಬರುತ್ತೆ, ಅರೇಕ ಪಾಮ್ ಬರುತ್ತೆ. ಈ ತರ ವಿವಿಧ ಜಾತಿಯ ಗಿಡಗಳನ್ನು ಕುಬ್ಜ ರೀತಿಯಲ್ಲಿ ಬೆಳೆಸಿರುತ್ತೆ. ಸುಮಾರು 27 ವಯಸ್ಸಿನ ಅತಿ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಗಿಡ ಅಂದ್ರೆ ಫೈಕಸ್. ಇಲ್ಲಿ 27 ವರ್ಷದ. ಹೌದೌದು, ಅದು 27 ವರ್ಷದ ಗಿಡ ನೋಡ್ರಿ. ಹೌದು, ನೋಡಕ್ ಒಂದು ಸಣ್ಣದು, ಒಂದು ಕೈಯಲ್ಲಿ 27 ವರ್ಷದ ಗಿಡ. ಅದೇ ರೀತಿ 26 ವರ್ಷದ್ದು ಇದು, ಅದು ಫೈಕಸ್. ಅದು ನೋಡ್ಬೋದು. ಅಂದ್ರೆ ಕುಬ್ಜ ಗಿಡ ಅಂತ, ಬೋನ್ಸಾಯಿ ಅಂತ ಏನ್ ಕರಿತೀವಿ. ಅದು ಅಂದ್ರೆ ಈ ರೀತಿಯ ಗಿಡಗಳನ್ನ ಏನ್ ಮಾಡ್ತಾರ ಅಂದ್ರೆ ಅದ್ರಲ್ಲಿ ನೀಡ್ತಕ್ಕಂಥ ಹೆಚ್ಚಾಗಿ ನಾವು ಪೌಷ್ಟಿಕ ಅಂದ್ರೆ ಆಹಾರಗಳನ್ನ ನೀಡಿದ್ರೆ ಅವುಗಳನ್ನ ರೂಟ್ಸ್ ಅಂದ್ರೆ ನಾವು ಬೇರುಗಳನ್ನ ಕಟ್ ಮಾಡೋದು, ಪ್ರೂನಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಕುಬ್ಜ ರೀತಿಯಲ್ಲಿ ಗಿಡಗಳನ್ನ ಬೆಳೆಸೋದು. ಅದೇ ರೀತಿ ಇಲ್ಲಿ ವಿವಿಧ ತರಕಾರಿಗಳಿಂದ ನಾವು ವಿವಿಧ ಫ್ರೀಡಮ್ ಫೈಟರ್ಸ್ ಇವತ್ತೆಲ್ಲ ಕೆತ್ತನೆ ಮಾಡಿರ್ತಾರೆ. ಆಮೇಲೆ ಬದನೆಕಾಯಿಯಲ್ಲಿ ನೋಡ್ರಿ ಅರಳಿದಂತ ಮೀನು, ಇದು ಮೊಲ, ಈ ತರ ವಿವಿಧ ಜಾತಿಯ ಪ್ರಾಣಿಗಳನ್ನ ಸಹ ಇಲ್ಲಿ ಅಲಂಕರಿಸಿರ್ತಾರೆ. ನೋಡ್ರಿ, ಇದು ವರ್ಟಿಕಲ್ ಗಾರ್ಡನ್ ಅಂತ ಹೇಳ್ತೀವಿ. ವಿವಿಧ ಹೂವುಗಳ ಜಾತಿಗಳನ್ನ ನಾವು ತಗೊಂಡಿದ್ದ ಈ ಸ್ಟ್ಯಾಂಡ್ ನಲ್ಲಿ ಗಿಡಗಳನ್ನ ಅರಳಿರ್ತಕ್ಕಂಥ ಹೂಗಳನ್ನ ಇಟ್ಟು ಇದು ವರ್ಟಿಕಲ್ ಗಾರ್ಡನ್ ಅಂತ ಹೇಳಿ ಕರೀತೀವಿ. ಇದರಲ್ಲಿ ನಾವು ವಿವಿಧ ಅಲಂಕಾರಿಕ ಸಸಿಗಳನ್ನ ಹಾಕಿ ನಾವು ಆಕರ್ಷಣೀಯವಾಗಿ ಮಾಡಿರ್ತೀವಿ. ಅದೇ ರೀತಿ ಇನ್ನೊಂದು ಅಂದ್ರೆ
ತ್ರಿಭುಜ ಆಕಾರದಲ್ಲಿ ಇರ್ತಕ್ಕಂಥದ್ದು, ಟ್ರಯಾಂಗಲ್ ಶೇಪ್. ಅದರಲ್ಲೆಲ್ಲ ಪೆಂಟಾಸು, ಜೆರಾನಿಯಮು, ಆಮೇಲೆ ಪೊಯಿನ್ಸೆಟಿಯಾ, ಡಯಾಂಥಸ್, ಕ್ರೈಸಾಂಥೆಮಮ್ ಅವನ್ನೆಲ್ಲ ಸಸಿಗಳನ್ನು ಬೆಳೆಸಿರ್ತೀವಿ. ಇದು ಆಕ್ಚುಲಿ ಸಿರಿಧಾನ್ಯಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಭುವನೇಶ್ವರಿ ಇದೆ. ಹಂಗಾಗಿ ಇದರಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ನಾವು ಜೋಳ, ನವಣೆ, ಸಜ್ಜೆ, ರಾಗಿ, ಸಿರಿಧಾನ್ಯಗಳು ಒಟ್ಟಾರೆ ಹೇಳ್ಬೇಕಂದ್ರೆ ಸಿರಿಧಾನ್ಯಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಭುವನೇಶ್ವರಿ ಇದೆ. ಅದೇ ರೀತಿ ಬಸವಣ್ಣವ್ರ ಫೋಟೋ ಸಹನು ಇಲ್ಲಿ ಅಂದ್ರೆ ಸಿರಿಧಾನ್ಯಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಬಸವೇಶ್ವರರ ಪುತ್ಥಳಿ ಸಹನ ಇಲ್ಲಿ. ಅದೇ ರೀತಿ ರೈತರ ಏನಂದ್ರೆ ತೋಟದಲ್ಲಿ ಕೃಷಿ ಚಟುವಟಿಕೆ ಕೈಗೊಳ್ಳಕ್ಕೆ ಉಪಯೋಗಿಸ್ತಕ್ಕಂಥ ಬಂಡಿ, ನಾವು ಎತ್ತಿನ ಬಂಡಿ ಅಂತ ಹೇಳ್ತೀವಿ, ಆ ಬಂಡಿನ ಸಹ ಇಲ್ಲಿ ಒಂದು ಚಿತ್ರಾಕಾರದಲ್ಲಿ ಮಾದರಿಯಾಗಿ ಪ್ರದರ್ಶಿಸಲು ಇಡಲಾಗಿತ್ತು. ಅದೇ ರೀತಿ ಇದು ನಮ್ಗೆ ಇದರ ವಿಶೇಷ, ಇದು ಗುಡಿಸಲು. ಈ ಗುಡಿಸಲು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ತೆಂಗಿನ ಗರಿಯಿಂದ ಎಣೆದು ಇದನ್ನ ಗುಡಿಸಲನ್ನ ನಿರ್ಮಾಣ ಮಾಡಿರ್ತಾರೆ. ಹಾಪ್ ಅಂತ ಹೇಳ್ತೀವಲ್ಲ, ಹಾಪ್ ಏರ್ಸಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದನ್ನ ಇನ್ನೂ ವಿಶೇಷತೆ ಅಂದ್ರೆ ಇಲ್ಲಿ ನಮ್ಮ ಇಲಾಖೆಯಲ್ಲಿ ತೋಟಗಾರಿಕೆ ತರಬೇತಿ ಅಂತ ಹೇಳಿ ತರಬೇತಿ ಕೇಂದ್ರ ಇರುತ್ತೆ. ಆ ತರಬೇತಿ ಕೇಂದ್ರದ ಮಕ್ಕಳಲ್ಲಿ ಸ್ವತಃ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಅದರದ್ದು ಇದು ವಿಶೇಷತೆ. ಅದರ ಜೊತೆಗೆ ಅಲ್ಲಿ ಕೊನೆಯದಾಗಿ ನಮ್ದು ವಾಟರ್ ಫಾಲ್ಸ್ ಅಂದ್ರೆ ಈಶ್ವರ ಇರ್ತಾನೆ, ಮೇಲಿಂದ ನೀರು ಬೀಳ್ತಾ ಇರೋದು ಒಂದು ವಿಶೇಷತೆ. ನೋಡ್ಲಿಕ್ಕೆ ತುಂಬಾ ಅಲಂಕಾರಿಕವಾಗಿರ್ತದೆ, ಆಕರ್ಷಣೀಯವಾಗಿರ್ತದೆ. ಲಾಸ್ಟ್ ಸೆಲ್ಫಿ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಸೆಲ್ಫಿ ಪಾಯಿಂಟ್ ಅಂದ್ರೆ ತರಕಾರಿ ಹೂವು ಮಾರಾಟಗಾರತೆ ಅಂತ ಹೇಳ್ತೀವಲ್ಲ, ಆ ಮಹಿಳೆಯನ್ನ ನಾವು ಸೆಲ್ಫಿ ಪಾಯಿಂಟ್ ಆಗಿ ಮಹಿಳೆ ಮಾರಾಟಗಾರತೆ ಸೆಲ್ಫಿ ಪಾಯಿಂಟ್. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನ